ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು 12ನೇ ತಾರೀಕಿನಿಂದ ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ. ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು, ಮೈಸೂರಿನ ಜಿಲ್ಲಾ ಮಂತ್ರಿಗಳು, ಮತ್ತೆ ಜಲಸಂಪನ್ಮೂಲ ಸಚಿವರು, ಚೀಫ್ ಮಿನಿಸ್ಟರು, ನಾನು ಮತ್ತೆ KH ಮುನಿಯಪ್ಪನವರು, ರಾಜಣ್ಣನವರು, ಬೈತಿ ಸುರೇಶ್ ಅವರು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಅದರಿಂದ ನಾವು ಅಪೀಲ್ ಹಾಕಬೇಕು, ನೀರು ಬಿಡಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಒಂದು ತೀರ್ಮಾನ. ಎರಡನೇ ತೀರ್ಮಾನ, ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರಿಬೇಕು. ಅದು 14ನೇ ತಾರೀಕು 4 ಗಂಟೆಗೆ ಕರಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ಇವತ್ತಿನವರೆಗೆ ಕರ್ನಾಟಕದ ನೀರಿನ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಒಟ್ಟಾಗಿ ತಗೊಂಡಿದ್ದೀವಿ. ಅದಕ್ಕೋಸ್ಕರ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕುಮಾರ್ DK ಶಿವಕುಮಾರ್ ಅವರು ಅವತ್ತು ಕರೀತಾ ಇದ್ದಾರೆ. ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಭಾನುವಾರ 4 ಗಂಟೆ, 14ನೇ ತಾರೀಕು ಭಾನುವಾರ 4 ಗಂಟೆ, 14/7/2024. ಅದರ ಕೇಂದ್ರದ ಮಂತ್ರಿಗಳನ್ನ ಕೂಡ ಕರೀತಾ ಇದ್ದೀವಿ. ಆ ಏರಿಯಾದ ಲೋಕಸಭಾ ಸದಸ್ಯರು, ಶಾಸಕರು, ಮತ್ತೆ ಆ ಭಾಗದ ಲೋಕಸಭಾ ಸದಸ್ಯರುಗಳು, ಕಾವೇರಿ ಬೇಸಿನ್ನ ಲೋಕಸಭಾ ಸದಸ್ಯರುಗಳು, ರಾಜ್ಯಸಭಾ ಸದಸ್ಯರುಗಳು, ಮತ್ತೆ ಶಾಸಕರುಗಳು ಅವ್ರನ್ನು ಕರಿತೀವಿ. ಸೊ ಒಟ್ಟಾರೆಯಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ. ಈಗ ತಮಿಳುನಾಡಿಗೆ ಅಂದ್ರೆ ಬಿಳಿಗೊಂಡ್ಲುನಲ್ಲಿ ಅಳತೆ ಮಾಡೋದು, ಅಲ್ಲಿ ಕಬಿನಿ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತದೆ ಇಂಪ್ರೋ ಸುಮಾರು 5,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಅಷ್ಟು ನೀರನ್ನ ಬಿಡ್ತಾ ಇದ್ದೀವಿ. ಏನ್ ಬರ್ತಾರೆ ಒಂದೇ ಬರೋ ನೀರಲ್ಲಿ ಅಷ್ಟು ಬಿಟ್ಟಿದ್ದೀವಿ. ಎಷ್ಟು ಇಂಪ್ರೋ ಬರ್ತದೆ ಅಷ್ಟು ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಎಕ್ಸ್ಟ್ರಾ ಆರಂಗಿನಲ್ಲಿ ಏನೋ ಸೊ ನಿನ್ನೆ ಏನು
ರೆಗ್ಯುಲೇಟರಿ ಕಮಿಟಿಯವರು ಹೇಳಿದ್ದಾರೆ ಆ ನೀರನ್ನು ಕೊಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ನಾವು ಮನವಿ ಮಾಡಿದ್ದೀವಿ, ಜುಲೈ ಎಂಡ್ವರೆಗೂ ಕೂಡ ನೀರು ಕೊಡೋಕ್ಕಾಗಲ್ಲ, ಪರಿಸ್ಥಿತಿ ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ವಿ. ಯಾಕಂದ್ರೆ 28% ಇವತ್ತಿನವರೆಗೆ ನೀರಿನ ಕೊರತೆ ಇದೆ ನಮ್ಮ ಜಲಾಶಯದಲ್ಲಿ. ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗ್ಬೇಕು ಅಂತ ಹೇಳಿ ಇವರು ಚರ್ಚೆ ಮಾಡಿದ್ರು. ಅಷ್ಟೆಲ್ಲ ತೀರ್ಮಾನ ಆಗಿದ್ದೀವಿ. ಸರ್, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಂದ್ರು ನೀರು ಬಿಡಿ ಅಂತ ಮೋಸ್ಟ್ ಆಫ್ ಎಲ್ಲ ಹೋಗ್ರೆ ರೆಗ್ಯುಲೇಟರ್ ಕಬಿನಿ ಡ್ಯಾಮಿಂದ ಎಷ್ಟು ದಿನದಿಂದ ನೀರು ಹೋಗ್ತದೆ ಸರ್? ನೋಡಪ್ಪ, ಕಬಿನಿ ಒಂದು ಬಿಟ್ರೆ ಎಷ್ಟು ದಿನದಿಂದ ಸರ್? ಎಷ್ಟು ದಿನದಿಂದ ಅಂದ್ರೆ ಎಷ್ಟು ದಿನಗಳಿಂದ ಯಾವಾಗಲಿಂದ ನೀರು ಹೋಗ್ತಾ ಇದೆ? ಎಷ್ಟು ದಿನದಿಂದ ಹೋಗ್ತದ್ರೆ 3 ದಿನದಿಂದ. 3 days. 3 ದಿನಗಳಿಂದ. ಅದೇ ತೀರ್ಮಾನವನ್ನು ತೆಗೆದುಕೊಂಡ್ರೆ ವರ್ಸಸ್ ಗವರ್ಮೆಂಟ್ ಸ್ಟ್ಯಾಂಡ್. ಹಿಂದೆ ಏನ್ ತೀರ್ಮಾನ ಮಾಡಿತ್ತು ಅದ್ರ ಮೇಲಲ್ಲ. ಈಗ ನಮಗೆ ನೀರಿಲ್ಲ, ನಮಗೆ 28% ಕೊರತೆ ಇದೆ. ಈಗ ನಿನ್ನೆ ಏನು ಆದೇಶ ಮಾಡಿದ್ದಾರೆ, ಆದೇಶದ ಪ್ರಕಾರ 1 TMC ನೀರನ್ನ ಪ್ರತಿದಿನ ಬಿಡಬೇಕು, 20 TMC ನೀರು ಬಿಡಬೇಕು. 20 TMC ನಮ್ಮ ಎಲ್ಲ ಜಲಾಶಯಗಳಲ್ಲಿ ಒಟ್ಟು ಇರದೆ 60 TMC ನೀರು. ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು, ನಮ್ಮಲ್ಲಿರ್ತಕ್ಕಂಥ ಕೊರತೆ, ಬೇಸಾಯಕ್ಕೆ ನೀರು ಕೊಡಬೇಕಾಗಿದೆ. ಇವೆಲ್ಲ ಕಾರಣಗಳಿಂದ ಜುಲೈ ಎಂಡ್ವರೆಗೆ ನಾವು ನೀರು ಕೊಡಕ್ಕಾಗಲ್ಲ ಅಂತ ಹೇಳಿದ್ದೀವಿ. ನೀರಿನ ತೊಂದರೆ ಇದೆ ನಮ್ಗೆ ಅಂತ ಹೇಳಿದ್ವಿ. ಸರ್, ಈ ಸಲ ಆರ್ಡರ್ ಅಲ್ಲಿ ಅವರು ಮೇನ್ಲಿ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನಾವು ಇವಾಗ ಕರ್ನಾಟಕದಿಂದ ಅಕಸ್ಮಾತ್ ಅಗ್ರಿಕಲ್ಚರ್ ನಮಗೆ ನೀರು ಬೇಕು ಅಂದ್ರೆ ಅದೆಲ್ಲ ಅವ್ರು ಮತ್ತೆ CWR ನೀಡಿರುವಂತ ಚಾನ್ಸ್. ಅಪೀಲ್ ಆಗ್ತಾ ಇದೀವಲ್ಲಪ್ಪ, ನಿನ್ನೆ ಏನು ಆದೇಶ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಅಪೀಲ್ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಆಗ್ತಾ ಇದೆ. So this is the decision taken